ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಂದು ನಾನು ಯುಗಾದಿ ಹಬ್ಬದ ವೀಡಿಯೋ ಹಾಕಿದ್ನಲ್ಲ, ಅದ್ರದ್ದು ಕಂಟಿನ್ಯೂಷನ್ ವೀಡಿಯೋ, ಊರಲ್ಲೇ ಮಾಡಿರ್ತಕ್ಕಂಥ ವೀಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ತಡ ಆಯ್ತು ಅಷ್ಟೇ. ಅಂದರೆ ಯುಗಾದಿ ಹಬ್ಬಕ್ಕೆ ನಾನು ಅಜ್ಜಿ ಮನೆಗೆ ಹೋಗಿದ್ದು, ಅದಾಗಿದ್ದು ನೆಕ್ಸ್ಟ್ ಡೇಗೆ ನಾವು ನಮ್ಮ ತೋಟದಲ್ಲೇ ಸ್ಟೇ ಆಗಿದ್ವಿ. ಅಲ್ಲಿ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡಿಟ್ಕೊಂಡಿದ್ದೆ, ಅದನ್ನು ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ, ಬೆಳಿಗ್ಗೆನೇ ಇದ್ದರೆ ಒಂಥರ ತುಂಬ ಪೀಸ್ಫುಲ್ಲಾಗಿರುತ್ತೆ. ಒಂದು ರೌಂಡ್ ತೋಟ ಎಲ್ಲ ವಾಕ್ ಮಾಡ್ಕೊಂಡು ಬಂದು ನೋಡ್ತಿರ್ಬೋದು ನೀವು. ಹಸ್ಬೆಂಡು ಬೆಳಿಗ್ಗೆನೇ ತೋಟದಲ್ಲಿರ್ತಕ್ಕಂಥ ಕಳೆನೆಲ್ಲ ತೆಗಿತಿದ್ದಾರೆ. ಈ ಥರದೊಂದು ಮೆಷಿನ್ ಇದೆ ಅಂತ ಅಂದರೆ ಆರಾಮಾಗಿ ತೋಟದ ಕಳೆ ಎಲ್ಲ ಈಸಿಯಾಗಿ ನಾವೇ ತೆಗಿಬೋದು. ಅಂದರೆ ಸ್ವಲ್ಪ ಹಾರುತ್ತೆ, ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಇರುತ್ತಲ್ಲ, ಅದು ಮುಖಕ್ಕೆ ಕಾಲಿಗೆಲ್ಲ ಹಾರುತ್ತೆ. ಹಾಗಾಗಿ ಮಾಸ್ಕ್ ಹಾಕ್ಕೋಬೇಕು ಮುಖಕ್ಕೆ. ಹಾಗೆಯೇ ಕಾಲು ಕೈ ಎಲ್ಲ ಫುಲ್ ಕವರ್ ಮಾಡಿಕೊಂಡು ಮಾಡಬೇಕಿಲ್ಲ ಅಂತ ಅಂದರೆ ಅದು ಕಲ್ಲುಗಳು ಸಣ್ಣ ಸಣ್ಣ ಕಲ್ಲುಗಳು ಹೊಡೆಯುತ್ತೆ. ಹಾಗಾಗಿ ಇಲ್ಲಿ ನೋಡ್ತಿರ್ಬೋದು, ಅಡಿಕೆ ಗಿಡ ಎಲ್ಲ ಮತ್ತೆ ಹೊಂಬಳೆ ಬಂದಿದೆ. ಲಾಸ್ಟ್ ಟೈಮು ತೋರಿಸಿದ್ದೆ ನಾನು ಆ್ಯಕ್ಚುಲಿ ಹೊಂಬಳೆ ಬಂದಿರತಕ್ಕಂಥದ್ದು. ಎಲ್ಲವೂ ಬಂದಿಲ್ಲ, ಕೆಲವೊಂದು ಬಂದಿದೆ. ಅದರಲ್ಲಿ ಈಗ ಸ್ವಲ್ಪ ಪರವಾಗಿಲ್ಲ ಈ ವರ್ಷ. ಲಾಸ್ಟ್ ಇಯರು ಸ್ವಲ್ಪ ಕಡಿಮೆ ಇತ್ತು ಕಂಪ್ಯಾರಿಟಿವ್ಲಿ. ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಎಲ್ಲ ಹೊಂಬಳೆಗಳು ಬಂದಿದೆ ಅಡಿಕೆ ಗಿಡದಲ್ಲಿ. ಒಂದು ರೌಂಡ್ ತೋಟ ಎಲ್ಲ ವಾಕ್ ಮಾಡಿದ್ದಾಯಿತು. ನಾನು ಅಮ್ಮನ ಮನೇಲಿದ್ರೂ ಹಾಗೆ ಮಾಡೋದು. ಬೆಳಗ್ಗೆ ಎದ್ದು ಹೋಗಿ ಒಂದು ರೌಂಡು ತೋಟಕ್ಕೆ ಹೋಗಿ ಕಾಯಿಗಳೆಲ್ಲ ಬಿದ್ದಿರುತ್ತಲ್ಲ ಅದೆಲ್ಲ ಎತ್ಕೊಂಡು ವಾಕಿಂಗು ಕೂಡ ಆಗುತ್ತೆ, ಮುಗಿಸ್ಕೊಂಡು ಬರ್ತಕ್ಕಂಥದ್ದು. ಅಂದರೆ ನನಗಿಲ್ಲಿ ಬೆಂಗಳೂರಲ್ಲಿದ್ರೂ ಒಂದು ವಾಕಿಂಗ್ ಮಾಡ್ತೀನಿ, ಇಲ್ಲಾಂದರೆ ಯೋಗ ಮಾಡ್ತೀನಿ. ಅದ್ರದ್ದು ಆಲ್ಟರ್ನೇಟ್ ಊರಿಗೆ ಹೋದರೆ ವಾಕಿಂಗು, ಯೋಗ ಮಾಡಲಿಕ್ಕೆ ಹೋಗಲ್ಲ. ವಾಕಿಂಗ್ ಅಂತೂ ಕಂಪಲ್ಸರಿ. ಸ್ವಲ್ಪ ಸಮ್ಮರೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ಪ್ರಿಂಕ್ಲರ್ನ ಹಾಕಿದ್ದಾರೆ. 24/7 ನೀರು ಹಾಕಿದ್ರೂ ಡ್ರೈ ಆಗೇ ಇರುತ್ತೆ ನೆಲ, ಅಷ್ಟು ಬಿಸಿಲಿದೆ ಈ ಸಲ ಅಂತೂ. ಹಾಗಾಗಿ ಅದು ಕರೆಂಟು ಟೈಮಿಂಗ್ಸ್ ಇರುತ್ತೆ ಊರ ಕಡೆ. ಬಂತು ನಿಂತ್ಕೊಳ್ಳೋದಲ್ವ ಅಲ್ಲೇ. ಹಾಂ ಇರೋ. ಅಂದರೆ ಬೆಂಗಳೂರಲ್ಲಿ ಮನೆ ಒಳಗಡೆ ಇದ್ದು ಮನೆ ಮುಂದೆ ಆಟ ಆಡ್ತಾನಿಲ್ಲ ಅಂತಲ್ಲ, ಆ ನೀರಲ್ಲಿ ಅಂದರೆ ಅವನಿಗೆ ಅದೆಲ್ಲ ಒಂಥರ ಹೊಸ ಥರ. ಹಂಗಾಗಿ ಸ್ವಲ್ಪ ಸಮ್ಮರು ಜಾಸ್ತಿ, ಬಿಸಿಲು ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ನೀರಲ್ಲಿ ಆಟಾಡ್ತಾ ಇದ್ದ. ಅದನ್ನು ಸ್ವಲ್ಪ ವೀಡಿಯೋನ ನಾನು ಅಲ್ಲಿ ಕ್ಯಾಪ್ಚರ್ ಮಾಡಿದ್ದಾಯಿತು. ಹಾಗೆಯೇ ಇದು ಬಂದು ವಾಟರ್ ಆ್ಯಪಲ್ ಅಂಥೇಳಿ ಹಣ್ಣು ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಹುಳಿ. ನೋಡಿ ಎಷ್ಟು ಕ್ಯೂಟಾಗಿದೆ ಹಣ್ಣು ಅಂದರೆ ಬಾಯಲ್ಲಿ ಇಡೋಕ್ಕಾಗಲ್ಲ, ಅಷ್ಟು ಹುಳಿ ಇರುತ್ತೆ. ಇದು ಬಂದು ಟೊಮೊಟೊ ಕಾಯಿ, ಅಂದರೆ ನಾವು ಹಸುದ ಗೊಬ್ಬರ ತೊಗೊತೀವಿ ತೋಟಕ್ಕೆ ಹಾಕೋಕ್ಕೆ, ಅದರಲ್ಲಿ ಅದಾಗಿ ಅದು ಹುಟ್ಕೊಂಡಿದ್ದಿದ್ದು ಗಿಡ. ಸರಿ ಅಂತ ಅಂದ್ಬಿಟ್ಟು ಟೊಮೊಟೊ ಕಾಯಿ ತುಂಬಾ ಬಿಟ್ಟಿತ್ತು. ಸರಿ ಒಂದು ಸ್ವಲ್ಪ ದಪ್ಪ ಇದ್ದಿದ್ದನ್ನು ಕಿತ್ಕೊಂಡಿದ್ದಾಯಿತು. ನಾವು 3 ಜನ ಇರ್ತೀವಲ್ವ, ಸಾಕಾಗುತ್ತೆ. ಅದ್ರ ಜೊತೆಗೆ ಬದನೆಕಾಯಿ ಹಾಕಿ ಗ್ರೇವಿನ ಮಾಡ್ತೀವಿ, ಇಲ್ಲ ಬರೀ ಟೊಮೊಟೊ ಕಾಯಿ ಚಟ್ನಿನೂ ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ವಾಟರ್ ಆ್ಯಪಲ್ಲು ಇದ್ದವು, ಸರಿ ಸ್ವಲ್ಪ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕೀಳ್ತಿದೆ. ಎಲ್ಲ ಸಂದಿನಲ್ಲಿದೆ, ವರ್ಷ ಪೂರ್ತಿ ಬಿಡುತ್ತಿದ್ವಿ. ಆ್ಯಕ್ಚುಲಿ ನಾವು ತೋಟದಲ್ಲಿ ಹಾಕಿದಾಗ ನನಗೆ ಇದ್ರದ್ದು ಗೊತ್ತಿರಲಿಲ್ಲ. ಇಲ್ಲಿ ಬೆಂಗಳೂರಲ್ಲಿ ಲುಲ್ಲು ಮಾಲಿಗೆ ಹೋದಾಗ ಇದು ನಾವು ಹಾಕಿರೋದು ತುಂಬ ಹುಳಿ ಇದೆ. ಲುಲ್ಲು ಮಾಲಲ್ಲಿ ತುಂಬ ಸ್ವೀಟ್ ಇರೋದು ಸಿಗುತ್ತೆ. ಅದು 100 ಗ್ರಾಮ್ಗೆ 250 ಸಮಥಿಂಗ್ ಏನೋ ಅಮೌಂಟು, ತುಂಬ ಕಾಸ್ಟ್ಲಿ. ಅದರಲ್ಲಿ ಕೆಲವೊಂದು ಹಣ್ಣುಗಳ ಬೆಲೆ ಅಂತೂ ನಾವು ಲುಲ್ಲು ಮಾಲಿಗೆ ಹೋದಾಗ ಗೊತ್ತಾಗೋದು. ಅಂದರೆ ಇದಕ್ಕೆ ಇಷ್ಟೊಂದು ಬೆಲೆ ಇದೆಯಾ, ನಾವು ಕೆಲವೊಂದನ್ನು ಯೂಸೇ ಮಾಡಲ್ಲ, ಗಿಡದಲ್ಲೇ ಕೀಳಲ್ಲ, ಕಿತ್ತರೂ ನೀಟಾಗಿ ಉಪಯೋಗಿಸಲ್ಲ, ಆ ಥರ ಎಲ್ಲ ಇರುತ್ತೆ. ಅಲ್ಲಿಗೆ ಹೋದಾಗ ಆಮೇಲೆ ಈ ಫ್ಯಾಷನ್ ಫ್ರೂಟ್ ಬರುತ್ತೆ ನೋಡಿ, ಅದು ಅಷ್ಟೇ ಎಲ್ಲ 200-300 ಹಾಕ್ಕೊಂಡಿರ್ತಾರೆ 1/4 kgಗೆ. ಇಲ್ಲಿ ಊರ ಕಡೆಯಲ್ಲಿ ಅದನ್ನು ಕೀಳೋರೇ ಇರಲ್ಲ ಯಾರೂ, ಆ ಥರ ಇರುತ್ತೆ. ಸಪೋಟೊ ಹಣ್ಣು ಕೂಡ, ಅಂದರೆ ಇದು ಒಂದು ಸ್ವಲ್ಪ ಕಿತ್ಕೊಂಡು ಬಂದಿದ್ರು. ಇದು ಬಂದು ಇನ್ನು ಉಳಿದಿರ್ತಕ್ಕಂಥ ಹಣ್ಣುಗಳು ಸ್ವಲ್ಪ ಕಾಯಿದೆ, ಬಲಿಲಿ ಅನ್ನೋ ಕಾರಣಕ್ಕೆ ನಾನು ಕೀಳಲಿಕ್ಕೆ ಹೋಗಲಿಲ್ಲ. ಅಡಿಕೆಕಾಯಿ ಎಲ್ಲ ಸಣ್ಣ ಸಣ್ಣದು ಕೆಲವೊಂದು ಕಾಯಿಗಳಾಗಿದೆ, ಇನ್ನು ಹೊಂಬಾಳೆ ಹೊಡೀತಿದೆ. ಹಾಗೆ ಇದು ನೋಡ್ತಿದ್ದೀರಲ್ಲ, ಚಂದ್ರಬಾಳೆ, ಕೆಂಪು ಬಾಳೆಹಣ್ಣು ಬರುತ್ತಲ್ಲ, ಇದು ನಾವು ಇದನ್ನು ಸೋಮವಾರಪೇಟೆಗೋ ಎಲ್ಲೋ ಹೋಗಿ ತೊಗೊಂಡು ಬಂದಿದ್ವಿ. ಅಂದರೆ ನನಗೆ ಹಸ್ಬೆಂಡ್ಗೆ ಇಬ್ರಿಗೂ ಗಿಡಗಳದೆಲ್ಲ ಸ್ವಲ್ಪ ಕ್ರೇಜ್ ಜಾಸ್ತಿ. ಸೊ ಹಾಗಾಗಿ ನಾವೇನಂದರೆ ಎಲ್ಲಿ ದೂರದಲ್ಲಿದ್ರೂ ಅದೊಂದು ಗಿಡ ಹಾಕಬೇಕು ನಮ್ಮ ತೋಟದಲ್ಲಿ, ಆ ಥರ ಮೈಂಡ್ಸೆಟ್ ಇಬ್ರಿಗೂ. ನಮ್ಮ ಅಂಕಲ್ನ ಕರ್ಕೊಂಡೋಗಿ ಅಲ್ಲಿಂದ ಒಂದು ಗೆಡ್ಡೆನ ತೊಗೊಂಡು ಬಂದಿದ್ವಿ, ಬಾಳೆ ಗೆಡ್ಡೆನ ತಂದು ಹಾಕಿದ್ದು. ಇವತ್ತು ನಾವು ಎಷ್ಟೊಂದು ಜನಕ್ಕೆ ಕೊಟ್ಟಿದ್ದೀವಿ ಆ ಗಿಡನ, ತುಂಬ ಖುಷಿಯಾಗುತ್ತೆ. ಹಾಗೆಯೇ ನೋಡಿದ್ರಲ್ಲ, ಇದು ವಾಟರ್ ಆ್ಯಪಲ್ಲು ತೋರಿಸಿದ್ನಲ್ಲ, ಅಷ್ಟೇ ಕಿತ್ತಿದ್ದು ನಾನು. ಅದೇನಂದರೆ ತುಂಬ ಹುಳಿ ಅಲ್ವ, ತಿನ್ನಲಿಕ್ಕಾಗಲ್ಲ, ಹಾಗಾಗಿ ಕೀಳಲಿಕ್ಕೆ ಹೋಗಲಿಲ್ಲ ಜಾಸ್ತಿ. ಜ್ಯೂಸ್ ಮಾಡ್ಕೊಳ್ಬೋದು, ಮಕ್ಕಳಿಗೆಲ್ಲ ಜ್ಯೂಸ್ ಮಾಡ್ಕೊಡ್ಲಿಕ್ಕೆ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋದಕ್ಕಂತೂ ಆಗಲ್ಲ, ತುಂಬ ಅಂದರೆ ತುಂಬ ಹುಳಿ ಇರುತ್ತೆ. ನೋಡಿ ಎಷ್ಟು ಕ್ಯೂಟಾಗಿದೆ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಟೊಮೊಟೊ ಕಾಯಿ, ಅದು ನಾವು ಅದೇ ಬಂದರೆ ನುಗ್ಗೆ ಸೊಪ್ಪು, ಈ ಥರದ್ದೆಲ್ಲ ಒಂದಷ್ಟು ಕಿತ್ಕೊಂಡು ಹೋಗ್ತೀವಿ. ಆಲ್ಮೋಸ್ಟು ಒಂದು ವಾರದ ತನಕ
ತರಕಾರಿ ಬೇಡ ಅನ್ನೋ ಥರ ಎಲ್ಲ ಅಲ್ಲೇ ನಮ್ಮ ತೋಟದೊಳಗಡೆನೇ ಸುತ್ತಮುತ್ತ ಸಿಗುತ್ತೆ. ನಾವು ಹೊರಡೋದಿತ್ತು, ಹಾಗಾಗಿ ಎಲ್ಲ ಕ್ಲೀನ್ ಮಾಡಬೇಕಲ್ಲ, ಅಂದರೆ ಅಲ್ಲಿ ಯಾರೂ ಇರಲ್ಲ ತೋಟದಲ್ಲಿ, ಹಾಗಾಗಿ ಬರುವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು, ಹೋಗುವಾಗಲೂ ಅಷ್ಟೇ ಟೆನ್ಷನು. ನೀಟಾಗಿ ಕ್ಲೀನ್ ಮಾಡಿ ಹೇಗಿತ್ತು ಮನೆ ಹಾಗೆ ಎಲ್ಲ ರೆಡಿ ಮಾಡಿಟ್ಟು ಹೋಗಬೇಕು. ಇಲ್ಲ ಅಂತ ಅಂದರೆ ಮತ್ತೆ ನೆಕ್ಸ್ಟ್ ನಾವು ಬಂದಾಗಲೇ ಒಂಥರ ಹಿಂಸೆ ಅನಿಸ್ತಿರುತ್ತೆ, ಎಲ್ಲ ನೀಟಾಗಿರಲಿಲ್ಲ ಅಂತ ಅಂದರೆ. ಹಾಗಾಗಿ ಇದು ನೋಡಿ, ಒಂದೆಲ್ಗ ಸೊಪ್ಪು, ಬ್ರಾಹ್ಮಿ ಸೊಪ್ಪು ಅಂತಾರಲ್ಲ ಅದು. ಇದಂತೂ ಇಡೀ ತೋಟ ತುಂಬ ಸ್ಪ್ರೆಡ್ ಆಗಿದೆ. ಯಾವಾಗಲೂ ಒಂದು ಸ್ವಲ್ಪ ತಂದು ಹಾಕಿರೋದು ಅನಿಸುತ್ತೆ. ಇಡೀ ತೋಟದಲ್ಲಿ ನಾವೇ ನಾಟಿ ಮಾಡಿದ್ದೀವೇನೋ ಅನ್ನೋಷ್ಟು ಇದೆ. ಬಟ್ ಕೀಳೋದಕ್ಕೆ ಬೇಜಾರು. ಎಷ್ಟು ಬೇಕಷ್ಟನ್ನು ನನ್ನ ಮಗನೂ ಇವರು ಕೆಲ್ಸಕ್ಕೆ ಬಂದಿದ್ರು ಒಬ್ಬರು, ಅವರು ಸೇರಿ ಇಬ್ಬರೂ ಕಿತ್ಕೊಳ್ತಾಯಿದ್ರು, ಒಂದೊಂದೇ ಎಲೆನ ಕೀಳ್ತಾಯಿದ್ರು. ಯಾರಾದರೂ ಹೊಸೊಬ್ಬರು ಬಂದರೆ ನಮ್ಮನ್ನು ಅದೇ ಕೇಳೋದು, ನೀವೇ ನಾಟಿ ಮಾಡಿದ್ದೀರಾ ಅನ್ನೋ ಥರ. ನೋಡಿ ಎಷ್ಟು ಬಂದಿದೆ ಅಂತ ಹೇಳಿ. ಕೆಲವೊಂದು ಕಡೆ ನೆಲನೇ ಕಾಣಲ್ಲ, ಅಷ್ಟು ಸ್ಪ್ರೆಡ್ ಆಗಿದೆ. ಇದು ಹೈಬ್ರಿಡು, ನಾಟಿ ಅಲ್ಲ. ನಾಟಿ ಅಂದರೆ ಸ್ವಲ್ಪ ಚಿಕ್ಕದು ಬರುತ್ತೆ ಎಲೆ, ಇದು ಸ್ವಲ್ಪ ತಿಕ್ಕಾಗಿರುತ್ತೆ, ಜೊತೆಗೆ ಅಗಲ ಬರುತ್ತೆ ಎಲೆ. ಆದರೂ ಗೊಬ್ಬರ ಎಲ್ಲ ಹಾಕಿರ್ತೀವಲ್ಲ ತೋಟಕ್ಕೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಎಲೆಗಳು ದೊಡ್ಡ ದೊಡ್ಡದಾಗಿರುತ್ತೆ. ಅದಾದಮೇಲೆ ಅಲ್ಲೇ ಬೇಲಿ ಸೈಡಲ್ಲಿ ಸುಂಡೆಕಾಯಿ, ನೀವು ಕೇಳಿರ್ತೀರ ಕೆಲವೊಬ್ರಿಗೆ ಗೊತ್ತಿರಲ್ಲ. ಈ ಸಿಟಿಲೇ ಹುಟ್ಟಿ ಬೆಳೆದಿರೋರಿಗೆ ಖಂಡಿತ ಇದ್ರದ್ದು ಐಡಿಯಾನೇ ಇರಲ್ಲ ಸುಂಡೆಕಾಯಿದು. ನೋಡಿ, ಇದು ಕೂಡ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಚಟ್ನಿ, ಸಾಂಬಾರು ಎಲ್ಲವೂ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಇದು ಅಷ್ಟು ವರ್ಷ ಪೂರ್ತಿ ಸಿಗುತ್ತೆ. ಇದು ಒಂದು ಸೀಡ್ ಏನಾದರೂ ಸಿಡಿದು ಅಲ್ಲೇ ಬಿತ್ತು ಅಂದರೆ ಆಲ್ಮೋಸ್ಟ್ ಒಂದು 20-30 ಗಿಡ ಹುಟ್ಟುತ್ತೇನೋ, ಅಷ್ಟು ಸಣ್ಣ ಸಣ್ಣ ಸೀಡ್ಗಳು. ಈ ಗಣಕೆ ಹಣ್ಣಲ್ಲಿರುತ್ತೆ ನೋಡಿ, ಸೇಮ್ ಅದೇ ಥರ. ಇದನ್ನೇನು ಮನೆ ಮುಂದೆ ಎಲ್ಲ ಏನು ಗಿಡನ ನೆಡಲ್ಲ, ಯಾವಾಗಲೂ ಬೇಲಿ ಸೈಡಲ್ಲೇ ಇದು ಸಿಗೋದು. ಬಲ್ತು ಸಿಡಿದು ಅಲ್ಲೇ ಸೀಡ್ಸ್ ಎಲ್ಲ ಉದ್ರಿ ಹುಟ್ಟಿರುತ್ತೆ. ಹಿಂಗೆ ಸಾಮಾನ್ಯ ಕಿತ್ಕೊಳ್ತಾರೆ ಎಲ್ರೂ. ಹಾಗೆಯೇ ಅಲ್ಲಿಂದ ನಮ್ಮ ತೋಟದ ಪಕ್ಕದಲ್ಲೇ ನಮ್ಮ ತೋಟನೂ ನೋಡ್ಕೊತಾರೆ ತಮ್ಮಣ್ಣ ಅಂತ. ಅವ್ರ ಮನೆಗೆ ಬಂದ್ವಿ. ಯಾವಾಗಲೂ ಬಂದರೆ ಅಲ್ಲಿ ಬಂದೇ ಹೋಗೋದು. ಕೋಳಿಗಳೆಲ್ಲ ಆಟಾಡ್ತಿದ್ವಲ್ಲ, ಅದೊಂದು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಯಿತು. ಸರಿ ಅಂತ ಅಂದ್ಬಿಟ್ಟು ಊರಿಗೆ ಹೊರಡೋಣ ಅಂದ್ಬಿಟ್ಟು ಸಂಜೆ ಹಾಗೆ ಅಮ್ಮನ ಮನೆಗೆ ಹೋಗಿ ಮರುದಿನ ಎದ್ದು ಬ್ಯಾಂಗ್ಳೂರು ಕಡೆಗೆ ಬರೋಣ ಅಂತ ಅಂದ್ಬಿಟ್ಟು ಊರಿಗೆ ಹೋಗ್ತಾಯಿದ್ವಿ. ಅಷ್ಟರಲ್ಲಿ ನೋಡ್ತಿರ್ಬೋದು ಸೂರ್ಯ ಮುಳುಗ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಂದರೆ. ಅದರಲ್ಲೂ ಊರ ಕಡೆ ತುಂಬ ಪೀಸ್ಫುಲ್ಲಾಗಿರುತ್ತೆ. ಅದನ್ನು ಎಂಜಾಯ್ ಮಾಡೋದೇ ಒಂದು ಖುಷಿ. ಅಲ್ಲಿಂದ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಚಿಕ್ಕಪ್ಪ ಅವ್ರದ್ದು ನರ್ಸರಿ ಇದೆ, ಅಲ್ಲಿಗೆ ಬಂದ್ವಿ. ಒಂದು ಗಿಡ ಬೇಕಿತ್ತು, ಅಮ್ಮ ಒಂದು ಸಪೋಟೊ ಗಿಡ ತೊಗೊಬನ್ನಿ ಅಂತ ಅಂದಿದ್ರು ಅಂದ್ಬಿಟ್ಟು. ಇಲ್ಲಿ ನೋಡಿ, ಪಪ್ಪಾಯ, ಯೆಲ್ಲೋ ಕಲರ್ ಪಪ್ಪಾಯ ಗಿಡ ಅವರೆಲ್ಲೋ ತಮಿಳ್ನಾಡಿಂದನೋ ಏನೋ ತಂದು ಹಾಕಿದ್ದೀನಿ ಅಂತ ಅಂದರು. ಸೊ ಎಲ್ಲೂ ನೋಡಿರಲಿಲ್ವಲ್ಲ, ನನಗೆ ಹೊಸ್ತು ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ಸ್ವಲ್ಪ ಡೀಪಾಗಿ ನೋಡ್ತಾ ಇದ್ದೆ. ಕಾಯಿನೇ ಇನ್ನೂ ಹಣ್ಣಾಗಿಲ್ಲ, ಉದ್ದಕ್ಕೆ ಬರುತ್ತೆ, ರೌಂಡ್ ಶೇಪಲ್ಲಿ ಬರಲ್ಲ, ಉದ್ದಕ್ಕೆ ಬರುತ್ತೆ. 2 ಗಿಡ ಹಾಕಿದ್ರು ಅವರು, 2ರಲ್ಲೂ ನೀಟಾಗಿ ಕಾಯಿ ಬಿಟ್ಟಿದೆ, ನೋಡ್ತಿರ್ಬೋದು ನೀವು. ಆಲ್ಮೋಸ್ಟು ಅಂದರೆ ಕೆಲವೊಂದು ಹಣ್ಣುಗಳ ಗಿಡ ಎಲ್ಲ ಇಲ್ಲಿಂದನೇ ತೊಗೊಂಡೋಗಿ ಹಾಕೋದು ನಾವು. ದಾಸವಾಳ ಇದೆಲ್ಲ ಅಂತ ಅಂದರೆ ನಾನು ಆದಷ್ಟು ಕಡ್ಡಿ ಹಾಕಿ ಗಿಡನ ಮಾಡ್ಕೊಳ್ಳೋದು. ಎಲ್ಲದಕ್ಕೂ ದುಡ್ಡು ಕೊಡೋದು ಅಂದರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ದಾಸವಾಳ ಎಲ್ಲ ಊರ ಕಡೆ ಹೋದಾಗ ಎಲ್ಲರೂ ಮನೆ ಮುಂದೆ ಇರುತ್ತಲ್ವ ಕಲರು, ಅದೇನಿಲ್ಲ, 1-2 ಕಡ್ಡಿ ತಂದು ಮಳೆಗಾಲದಲ್ಲಿ ಹಾಕಿದ್ವಿ ಅಂದರೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅಂದರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಹಣ್ಣುಗಳ ಗಿಡಗಳು ಆ ಥರ ಇದ್ದರೆ ಖಂಡಿತ ಇಲ್ಲಿಂದನೇ ಪರ್ಚೇಸ್ ಮಾಡಿ ನೆಡೋದು. ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಹೂವು. ಇದು ಬಂದು ಕಲ್ಲರ್ ಪುಷ್ಪ ಅಂದ್ಬಿಟ್ಟಿದು. ಇದು ಅಂದರೆ ಅಮ್ಮನ ಮನೆಗೆ ಬಂದ್ವಿ. ಇದು ಅಮ್ಮನ ಮನೆ ಹತ್ರ ಇರ್ತಕ್ಕಂಥ ಗಿಡಗಳು. ಅಮ್ಮನ ಮನೆಗೆ ಬಂದು ಇಲ್ಲೂ ಸ್ವಲ್ಪ ಬದನೆಕಾಯಿ ಎಲ್ಲ ಇತ್ತು. 2 ಗಿಡ ಹಾಕ್ಕೊಂಡಿದ್ದಾರೆ ಅಮ್ಮ, ನೋಡ್ತಿರ್ಬೋದು ನೀವು ಎಷ್ಟು ಬಿಟ್ಟಿದೆ ಅಂತ ಅಂದ್ಬಿಟ್ಟು ಬದನೆಕಾಯಿ. ಊರ ಕಡೆ ಜೀವನ ನಡೆಸೋದು ಅದಕ್ಕೆ ತುಂಬ ಸುಲಭ. ಯಾವುದೋ 1-2 ಗಿಡಗಳು ಹಾಕ್ಕೊಳ್ಳೋದು, ಅಥವಾ ಈಗ ನಾನು ಸುಂಡೆಕಾಯಿ ತೋರಿಸ್ದೆ ಅದಾಗ್ಬೋದು, ಗಣಕೆ ಸೊಪ್ಪು, ನುಗ್ಗೆ ಸೊಪ್ಪು, ಇದೆಲ್ಲ ಈಸಿಯಾಗಿ ಫ್ರೀಯಾಗಿ ಸಿಗೋವಂಥ ಒಂದು ಸೊಪ್ಪುಗಳು. ಹಾಗಾಗಿ ಏನೂ ಇಲ್ಲ ಅಂತ ಅಂದ್ರೂ ಈಸಿಯಾಗಿ 1 ವಾರ ಜೀವನ ನಡೆಸ್ಬೋದು, ಏನು ತೊಂದರೆ ಇಲ್ಲ. ತರಕಾರಿ ಬೇಕೇ ಬೇಕು ಅಂತ ಏನಿಲ್ಲ. ಇಲ್ಲಿ ಈಗ ಹಾಕ್ಕೊಂಡಿದ್ದಾರಲ್ವ, ಅವ್ರಿಗೆ ದಿನ ತಿನ್ಲಿಕ್ಕೆ ಬೇಜಾರಿದು ಇರುತ್ತೆ, ಯಾವಾಗಲೂ ಮನೆ ಹತ್ರನೇ ಇರುತ್ತೆ. ಆದ್ರೂ ಅವರಿಗೆ ಒಂದು ಸಲ ಕಿತ್ತರು ಅಂದರೆ ಇನ್ನೊಂದು 15-20 ದಿನ ಅವ್ರು ಮುಟ್ಟೋದೇ ಇಲ್ಲ ತರಕಾರಿನ, ಬೇಜಾರಾಗಿ ಹೋಗುತ್ತೆ ಅವ್ರಿಗೆ ಆ ಥರ. ಆಮೇಲೆ ಯಾರಾದರೂ 1-2 ಗಿಡ ಹಾಕ್ಕೊಂಡ್ರು ಅಂದರೆ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಅವರು ಶೇರ್ ಮಾಡಿಕೊಂಡು ಮಾಡ್ತಕ್ಕಂಥದ್ದು. ಆಲ್ಮೋಸ್ಟ್ 1.5 kg ಬದನೆಕಾಯಿ ಸಿಕ್ತು ನನಗೆ. ಅದರಲ್ಲೂ ಸಣ್ಣ ಸಣ್ಣದೆಲ್ಲ ನಾನು ಅಲ್ಲೇ ಬಿಟ್ಟಿದ್ದೀನಿ, ಎಲ್ಲವೂ ಏನು ಕಿತ್ಕೊಳ್ಳಿಲ್ಲ. ಬಟ್ ಯಾವಾಗಲೂ ಇರುತ್ತೆ, 1-2 ಗಿಡ ಹಾಕಿರ್ತಾರಮ್ಮ. ಒಂದು ಸಮ್ಮರಲ್ಲಿ ಆ ಥರ ಬಂದಾಗ ಕೆಲವೊಂದು ಸಲ ಏನು ಮಾಡ್ತಾರೆ ಅಂದರೆ ಬುಡದ ಹತ್ರ ಕಟ್ ಮಾಡಿಬಿಡ್ತಾರೆ, ಮತ್ತು ಚಿಗುರು ಬರುತ್ತೆ ಆ ಥರ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ. ಹಿಂಗೆ 1-2-3 ತರಕಾರಿ ಗಿಡಗಳು ಹಾಕ್ಕೊಂಡ್ರು ಅಂದರೂ ಆಲ್ಟರ್ನೇಟು ಸಾಕಾಗುತ್ತೆ. ಲಾಸ್ಟ್ ಟೈಮು ಸೀಮೆ ಬದನೆಕಾಯಿ ಹಾಕಿದ್ರು, ತೋರಿಸಿದ್ದೆ ನಾನು ಕೂಡ. ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು.
ಸೊ ಅದೆಲ್ಲ ರೌಂಡ್ ಹೊಡ್ಕೊಂಡು ಕೊನೆಗೆ ನಮ್ಮ ಮನೆಗೆ ನಾವು ಬಂದಿದ್ದಾಯಿತು. ನಾವು ಬಂದ್ವಲ್ಲ ಅದ್ರ ನೆಕ್ಸ್ಟ್ ಡೇ ವಿಡಿಯೋ ಇದು. ಅವತ್ತು ಮಲ್ಟಿಗ್ರೈನ್ ದೋಸೆ ಜೊತೆಗೆ ನಾನಿಲ್ಲಿ ಬದನೆಕಾಯಿ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಬದನೆಕಾಯಿನ ಕಟ್ ಮಾಡಿ ಎತ್ತಿಟ್ಕೊಂಡೆ, ಹೇಗೂ ಫ್ರೆಶ್ಶಾಗಿ ತಂದಿದ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಕಡಾಯಿಗೆ 1-2 ಸ್ಪೂನು ಕಡಲೆಬೀಜ, ಹಾಗೆಯೇ 1 ಗೆಡ್ಡೆ ಫುಲ್ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಒಂದು 10 ಕಾಳಷ್ಟು ಮೆಂತ್ಯ, 1 ಸ್ಪೂನಷ್ಟು ಧನಿಯಾ ಕಾಳು, ಹಾಗೆಯೇ ಸಾಸಿವೆ ಒಂದು ಅರ್ಧ ಸ್ಪೂನು, ಜೀರಿಗೆ ಅದು ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಊರಿಂದ ಬಂದಾಗ ಆದಷ್ಟು ಬೇಗ ಏನಾಗುತ್ತೆ ಅದನ್ನು ಮಾಡೋಣ ಅನ್ನೋ ಥರ ಅನಿಸುತ್ತೆ. ಮಲ್ಟಿಗ್ರೈನ್ ದೋಸೆ ರಾತ್ರಿಯೇ ನೆನೆ ಹಾಕಿ ಬೆಳಗ್ಗೆ 6 ಗಂಟೆಗೆ ರುಬ್ಬಿದ್ವಿ ಅಂದರೆ ತುಂಬ ಚೆನ್ನಾಗಿ ಹುಳಿ ಬರುತ್ತೆ. 9 ಗಂಟೆ 9:30 ಅಷ್ಟರಲ್ಲಿ ಸಮ್ಮರ್ ಇರೋದ್ರಿಂದ. ಈಗ ಇದಕ್ಕೆ ಖಾರಕ್ಕೆ ಮತ್ತು ಕಲರಿಗೆ ಎರಡಕ್ಕೂ ಆಗೋ ಥರ ಬ್ಯಾಡಗಿ ಗುಂಟೂರು ಎರಡನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಹುರ್ಕೊಳ್ಬೇಕು. ಇದಕ್ಕೆ 1 ಗರಿಯಷ್ಟು ಕರಿಬೇವನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ತಣ್ಣಗಾದ ನಂತರ ಇದನ್ನು ನಾವು ಪುಡಿ ಮಾಡ್ಕೋಬೇಕು. ನೀರನ್ನೇನು ಸೇರಿಸೋದು ಬೇಡ, ಹಾಗೆಯೇ ಡ್ರೈ ಆಗೇ ಪೌಡ್ರನ್ನ ಮಾಡಿ ಎತ್ತಿಟ್ಕೊಳ್ಳೋಣ. ಇದನ್ನು ನೋಡ್ತಿದ್ದೀರಲ್ಲ, ಬಿಸಿ ಇರುವಾಗ ಮಾಡಿದ್ರಿ ಅಂದರೆ ಅದು ಸ್ವಲ್ಪ ಮುದ್ದೆ ಥರ ಆಗುತ್ತೆ. ಕಡಲೆಕಾಯಿ ಎಣ್ಣೆ ಬಿಟ್ಬಿಡುತ್ತೆ ಬಿಸಿನಲ್ಲಿ, ಹಾಗಾಗಿ ತಣ್ಣಗಾದ ನಂತರ ಮಾಡ್ಕೊಳ್ಳಿ. ಮತ್ತು ಅದೇ ಕಡಾಯಿಗೆ 1-2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಹಾಗೆಯೇ 1 ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದು ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೊಳ್ಬೇಕಾಗತ್ತೆ. ಇದು ನಿಮಗೆ ದೋಸೆ, ಚಪಾತಿ, ದೋಸೆ ಅಂದರೆ ಈ ಥರ ಮಲ್ಟಿಗ್ರೈನ್ ದೋಸೆಗೆ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ಅನ್ನ ಇದೆಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ಸ್ಟೆಂಟಾಗಿ ಪುಡಿ ಮಾಡಿ ಮಾಡ್ಕೊಂಡಿರೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬದನೆಕಾಯಿನ ಸೇರಿಸ್ತಿದ್ದೀನಿ. ಹೇಗೂ ಹಿಂದಿನ ದಿನವೇ ಬದನೆಕಾಯಿ ತಂದಿದ್ನಲ್ವ, ನೆಕ್ಸ್ಟ್ ಡೇನೇ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ, ತಿನ್ನಲಿಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಬದನೆಕಾಯಿ ಗ್ರೇವಿನೇ ಮಾಡಿದ್ದಾಯಿತು. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ನೀಟಾಗಿ ಈ ಥರ ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 10-20 ಸೆಕೆಂಡ್ ನೀಟಾಗಿ ಮಿಕ್ಸ್ ಮಾಡಿದ್ವಿ ಅಂತಂದರೆ ಎಣ್ಣೆ ಜೊತೆಗೆಲ್ಲ ನೀಟಾಗಿ ಬೆರೆತ್ಕೊಳ್ಳುತ್ತೆ. ಅದಾದಮೇಲೆ ಈ ಥರ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ವಿ ಅಂದರೆ ಆಲ್ಮೋಸ್ಟ್ ಒಂದು 80% ಮೆತ್ತಗಾಗುತ್ತೆ ಬದನೆಕಾಯಿ. ಅದಾದಮೇಲೆ ನಾವು ಇದಕ್ಕೆ ಒಂದು 3 ಜಾಮೂನ್ ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ ಟೊಮೊಟೊ ಆದರೆ ಒಂದು 2 ಸೇರಿಸ್ಕೊಳ್ಳಿ. ಹುಣಸೆ ಹಣ್ಣಿನ ರಸನೂ ಕೂಡ ಹಾಕೋದ್ರಿಂದ ತುಂಬ ಹುಳಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಜಾಮೂನ್ ಟೊಮೊಟೊ ಆಗಿರೋದ್ರಿಂದ 3 ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು 2 ನಿಮಿಷ ಬೇಯಿಸ್ಕೊಂಡ್ವಿ ಅಂತಂದರೆ ಟೊಮೊಟೊ ಕೂಡ ಮೆತ್ತಗಾಗುತ್ತೆ. ಹಾಗೆಯೇ ಟೊಮೊಟೊ ನೀರು ಬಿಡುತ್ತಲ್ಲ, ನಾವು ಪುಡಿ ಮಾಡ್ಕೊಂಡಿರ್ತೀವಲ್ಲ ಮಸಾಲನ, ಅದನ್ನ ಹಾಕಲಿಕ್ಕೆ ಸರಿ ಹೋಗುತ್ತೆ. ಇದನ್ನೊಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ನೀಟಾಗಿ ಬೆಂದಿರುತ್ತೆ. ನೋಡಿ, ನೀರಿನಂಶ ಎಲ್ಲ ಬಿಟ್ಕೊಂಡಿದೆ, ಟೊಮೊಟೊಲಿರ್ತಕ್ಕಂಥ ನೀರಿನಂಶ. ಈಗ ಇದನ್ನು ನೀಟಾಗಿ ಮೇಲೆ ಕೆಳಗೆ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಆ ಟೊಮೊಟೊ ಕೂಡ ತುಂಬ ನೀಟಾಗಿ ಮೆತ್ತಗಾಗಿರುತ್ತೆ. ಈಗ ಇದಕ್ಕೆ ಪುಡಿ ಮಾಡ್ಕೊಂಡಿರ್ತಕ್ಕಂಥ ಮಸಾಲೆಗಳನ್ನ ಪುಡಿನ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ. ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ತೊಗೊಂಡು ನೆನೆಸಿ ನೀರನ್ನ ಸೇರಿಸ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡಿಕೊಂಡೆ. ನೋಡಿ, ಕಲರ್ಫುಲ್ಲಾಗಿರ್ತಕ್ಕಂಥ ಟೊಮೊಟೊ ಬದನೆಕಾಯಿ ಗ್ರೇವಿ ರೆಡಿನೇ ಆಯಿತು. ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ನಾನಿಲ್ಲಿ ಮಲ್ಟಿಗ್ರೈನ್ ದೋಸೆ ಜೊತೆಗೆ ಮಾಡ್ಕೊಂಡಿದ್ದೆ. ರುಚಿ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಮಲ್ಟಿಗ್ರೈನ್ ದೋಸೆಗೆ ಕೆಲವೊಂದು ಕಾಳುಗಳಲ್ಲಿ ಅಥವಾ ತರಕಾರಿ ಗ್ರೇವಿ, ಇದೆಲ್ಲ ಗ್ರೇವಿ ತುಂಬ ಚೆನ್ನಾಗಿರಬೇಕು. ಕಾಳುಗಳನ್ನೇ ಹಾಕಿರ್ತೀವಲ್ವ, ಅಂಥ ಏನು ಟೇಸ್ಟ್ ಬರಲ್ಲ. ಸೊ ಹಾಗಾಗಿ ಹೇಳ್ತಾ ಇರೋದು. ಇದು ರಾತ್ರಿ ಕಾಳುಗಳನ್ನೆಲ್ಲ ನೆನೆಸಿದ್ದೆ. ಬೆಳಗ್ಗೆ ಒಂದು 6 ಗಂಟೆಗೆ ರುಬ್ಬಿಟ್ಟಿದ್ದು. 9 ಗಂಟೆ ಅಷ್ಟರಲ್ಲೆಲ್ಲ ನೀಟಾಗಿ ಹುಳಿ ಬರುತ್ತೆ ಹಿಟ್ಟು. ಏಕೆಂದರೆ ತುಂಬ ಬಿಸಿಲಿರೋದ್ರಿಂದ ಬೇಗನೆ ಹುಳಿ ಬಂದುಬಿಡುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ದೋಸೆ ಹೆಂಚು ಮೇಲೆ ಹಾಕ್ಕೊಂಡ್ವಿ ಅಂದರೆ ನಮಗೆ ಮಲ್ಟಿಗ್ರೈನ್ ದೋಸೆ ರೆಡಿ ಆಗುತ್ತೆ. ಎಲ್ಲಿಂದಾದರೂ ಊರಿಗೆ ಹೋಗಿದ್ವಿ ಬಂದ್ವಿ ಏನಪ್ಪ ಮಾಡೋದು ಅಂತ ಅನ್ನುವಾಗ ಈ ಥರ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿ ಬರುತ್ತೆ. ನಾನಿಲ್ಲಿ ಉದ್ದಿನ ಕಾಳು, ಸಿಪ್ಪೆ ಇರ್ತಕ್ಕಂಥ ಕಾಳನ್ನ ಹಾಕಿ ಮಾಡಿರ್ತಕ್ಕಂಥ ದೋಸೆ. ನೋಡಿ, ಮತ್ತು ಹಂಚು ಕಚ್ಕೊಬಿಡುತ್ತೆ, ಆ ಥರ ಎಲ್ಲ ಏನಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ, ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಕಮೆಂಟ್ ಮಾಡಿ, ಹಾಗೆ ಲೈಕು ಶೇರು ಮಾಡೋದನ್ನು ಮರಿಬೇಡಿ.